ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲ ಅಷ್ಟೊಂದು ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬಾ ಹೇಳಿ ಮಾಡ್ತಾರೆ ಸಿನಿಮಾ ಅನ್ಸುತ್ತೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಿಂಪಲ್, ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವರೇ ಯಾರ ಮನೇನು ಹೊಡೆಯಕ್ಕೆ ಹೋಗ್ಬಾರ್ದು, ಯಾರ ಭಾವನೆ ಜೊತೆ ಆಟ ಆಡಕ್ಕೆ ಹೋಗ್ಬೇಡ. ಅವು ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿದ್ರಲ್ಲ, ಯಾವುದೇ ಜಗಳ ನಡೀತಾ ಬೀಟ್ ಮಾಡ್ತಾರೆ, ಯಾವುದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಾಗದ್ರೆ ಭಾಳ ಕಷ್ಟ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ, ಅದು ಭಾವನೆ ಇರ್ತದೆ. ಯಾರೇ ಆಗಲಿ, ಮನುಷ್ಯ ನಾವು ಹಲೋ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ. ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷವಾಗಿ, ಎಷ್ಟು ದಿನ ಇರ್ತೀವಿ ನಾವು. ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ಯೋನ್ಯವಾಗಿ ಇದ್ಬಿಟ್ಟು ಸಾಕು. ಏನಾದ್ರೂ ಈ ರೋಲ್ ನೋಡ್ಬಿಟ್ಟು ಕೊಟ್ರ ಯಾರಾದ್ರೂ ಈ ಗರುಡ ಪುರಾಣ ಒಂದು 5-6 ತಿಂಗಳಾಯ್ತು. ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲ ಅಷ್ಟೊಂದು ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬಾ ಹೇಳಿ ಮಾಡ್ತಾರೆ ಸಿನಿಮಾ ಅನ್ಸುತ್ತೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಿಂಪಲ್, ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವರೇ ಯಾರ ಮನೇನು ಹೊಡೆಯಕ್ಕೆ ಹೋಗ್ಬಾರ್ದು, ಯಾರ ಭಾವನೆ ಜೊತೆ ಆಟ ಆಡಕ್ಕೆ ಹೋಗ್ಬೇಡ. ಅವು ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿದ್ರಲ್ಲ, ಯಾವುದೇ ಜಗಳ ನಡೀತಾ ಬೀಟ್ ಮಾಡ್ತಾರೆ, ಯಾವುದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಾಗದ್ರೆ ಭಾಳ ಕಷ್ಟ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ, ಅದು ಭಾವನೆ ಇರ್ತದೆ. ಯಾರೇ ಆಗಲಿ, ಮನುಷ್ಯ ನಾವು ಹಲೋ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ. ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷವಾಗಿ, ಎಷ್ಟು ದಿನ ಇರ್ತೀವಿ ನಾವು. ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ಯೋನ್ಯವಾಗಿ ಇದ್ಬಿಟ್ಟು ಸಾಕು. ಏನಾದ್ರೂ ಈ ರೋಲ್ ನೋಡ್ಬಿಟ್ಟು ಕೊಟ್ರ ಯಾರಾದ್ರೂ ಈ ಗರುಡ ಪುರಾಣ ಒಂದು 5-6 ತಿಂಗಳಾಯ್ತು.